ಹಾಯ್ ಹಲೋ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸನು ಬುಜ್ಜಿ ಲಾಗ್. ಗಾಡಿ ಸ್ಟಾರ್ಟ್ ಮಾಡಿ ಬೆಳಿಗ್ಗೆ ಕೆಲಸದ ಕಡೆ ಹೋಗ್ಬೇಕಲ್ಲ ಅಂದ್ಬಿಟ್ಟು ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ. ಹೋಗ್ತಾ ಇದ್ದಾರೆ ಇಲ್ಲಿ ಹಂಗೆ ಲೆಫ್ಟಲ್ಲಿ ಅಮ್ಮನಿಗೊಂದು ನಮಸ್ಕಾರ ಹಾಕ್ಕೊಂಡು ಸರ್ಕಲ್ ಮರ ಅಮ್ಮನಿಗೆ, ಅಮ್ಮ ಚೆನ್ನಾಗಿಟ್ಟಿರಮ್ಮ ಅಂದ್ಬಿಟ್ಟು ಹೋದೆ. ನೋಡಿದ್ರೆ ಬೇಜಾನ್ ಜಾಮ್ ಆಗ್ಬಿಟ್ಟಿತ್ತು, ಕೆಲ್ಸಕ್ಕೆ ಬರೋ ಸಖತ್ ಟೈಮ್ ಆಗ್ಬಿಟ್ಟಿತ್ತು. ಆಮೇಲೆ ಆಫೀಸ್ಗೆ ರೀಚ್ ಆಗಿ ಫಸ್ಟು ಮಾಡಿ ಕೆಲಸನೇ ಅಟೆಂಡೆನ್ಸ್ ಎತ್ಕೊಂಡು ಫಸ್ಟ್ ಅಟೆಂಡೆನ್ಸ್ ಹಾಕ್ಬಿಡೋಣಪ್ಪ, ಕರೆಕ್ಟ್ ಟೈಮಿಗೆ ಬಂದಿದ್ದೀನಿ ಅಂತ. ಗೈಸ್, ನಾನೇ ಆಫೀಸಿಗೆ ಲೇಟು, ಇವ್ನು ನನ್ನ ಇನ್ನೂ ಲೇಟಾಗಿ ಬಂದ. ಏನು ಹೇಳ್ತೀಯಪ್ಪ, ಏನು ಹೇಳ್ತೀಯ? ಏನಕ್ಕೆ ಆಗೋಯ್ತು? ಹಾಂ, ರಾತ್ರಿ ಜಾಸ್ತಿ ಆಗಿತ್ತಾ? ಹಾಂ. ಆಫೀಸ್ ಮುಗ್ಕೊಂಡು ಸೀದಾ 6 ಗಂಟೆಗೆ ಆಫೀಸ್ ಬಿಡುತ್ತೆ. ಆಫೀಸ್ ಮುಗಿಸ್ಕೊಂಡು ಸೀದಾ ಹೋಗೋಣ. ಆಮೇಲೆ ಯೋಚನೆ ಬಂತು, ಇಲ್ಲೇ ಇವತ್ತು ಸೋಮವಾರ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋದೆ. ಹೋಗಿ ಶಿವನ ಹತ್ರ ಆಶೀರ್ವಾದ ತೊಗೊಂಡು ಯಾವುದೇ ಥರ ಕೆಟ್ಟು ಕಣ್ಣು ದೃಷ್ಟಿ ಬೀಳಬಾರ್ದಪ್ಪ ಅಂದ್ಬಿಟ್ಟು ಮನೆಗೆ ಬಂದಿದ್ದ ತಕ್ಷಣ ಸ್ನಾನ ಇಲ್ಲ, ದೇವಸ್ಥಾನಕ್ಕೆ ಹೋಗ್ಬೇಕು ಇವತ್ತು ತಿರ್ಗಾ ಅಂದ್ಬಿಟ್ಟು ಸರಿ ಆಯಿತು ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿ ಗಾಡಿ ಎತ್ಕೊಂಡು ಸರಿ ಆಯಿತು ಹೋಗೋಣ ಅಂದ್ಬಿಟ್ಟು ನಾವು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದ್ರಿ. ಅಲ್ಲಿ ನೋಡಿದ್ರು ಅಲ್ಲೂ ಜನ ಸಾಗರ. ಏನು ಜನ ಅಂತ ಕೇಳ್ತಿರೋ, ಗಾಡಿ ಪಾರ್ಕಿಂಗು ಜಾಗ ಇಲ್ಲ, ಬೇಜಾನ್ ಜನ ಇದ್ದರು ಮಾತ್ರ. ಆಮೇಲೆ ಸರಿ ಆಯಿತು. ಆಮೇಲೆ ಕುಂಬಳಕಾಯಿ ಆರತಿ ಮಾಡಬೇಕು ಅಂತ ಹೇಳಿದ್ರು ಪೂಜಾರು. ಸರಿ ಆಯಿತು ಮಾಡು ಅಂದ್ಬಿಟ್ಟು ಮಾಡಿದೆ. ಆಮೇಲೆ ಇಲ್ಲ ನೀನು ಮಾಡಬೇಕು ಅಂದ್ಬಿಟ್ಟು ನನ್ನ ಕೈ ಕೊಟ್ಟರು. ಸರಿ ಆಯಿತು ನಾನು ಮಾಡ್ತೀನಿ ಅಮ್ಮ, ಎಲ್ಲ ಒಳ್ಳೇದಾಗಬೇಕಮ್ಮ, ನನಗೆ ನನ್ನ ಜೊತೆಯಲ್ಲಿರೋರಿಗೆ ನಮ್ಮ ಕುಟುಂಬದವ್ರಿಗೆಲ್ಲರೂ ಚೆನ್ನಾಗಿ ಇರಬೇಕು ಅಂದ್ಬಿಟ್ಟು ಸೀದಾ ಮನೆ ಕಡೆ ಹೊರಟೆ. ಮನೆಗೆ ಬಂದು ನೋಡಿದ್ರೆ ನಮ್ಮಮ್ಮ ಅವಾಗ ತಾನೇ ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ರು. ಆಮೇಲೆ ಯಾಕೋ ಚಿತ್ರಾನ್ನ ತಿನ್ನಬೇಕು ಅನ್ನಿಸ್ತು. ಆಮೇಲೆ ನಮ್ಮ ಡ್ಯಾಡಿಗೆ ಕಾಲ್ ಮಾಡಿ ನಮಗೆ ಮಸಾಲ ಚಿತ್ರಾನ್ನ ಮಾಡಿಕೊಡ್ತೀರಾ ಅಂತ ಕೇಳಿದ್ರಿ. ಹ್ಞೂ ಸರಿ ಆಯಿತು ಅಂದ್ಬಿಟ್ಟು ಸರಿ ನಮ್ಮ ಡ್ಯಾಡಿನೂ ಜಾಯ್ನ್ ಆದರು. 3 ಜನನ ಅಸಿಸ್ಟೆಂಟಾಗಿ ಇಟ್ಕೊಂಡು ಒಬ್ರೊಬ್ರಿಗೆ ಒಂದೊಂದು ಕೆಲಸ ಡಿವೈಡ್ ಮಾಡಿದ್ರು. ನಮ್ಮ ಬುಜ್ಜಿಯವರು ಕ್ಯಾಪ್ಸಿಕಮ್ ಕಟ್ ಮಾಡೋ ಸ್ಟೈಲ್ ನೋಡಿ ಯಾವ ಥರ ಐತೆ, ಫುಲ್ ಟ್ಯಾಲೆಂಟೆಡು ಕ್ಯಾಪ್ಸಿಕಮ್ ಕಟ್ ಮಾಡೋದ್ರಲ್ಲೂ. ಹಾಗೆ ನಾವು ಅಪ್ಪಗೆ ಸ್ವಲ್ಪ ನಾನು ಹೆಲ್ಪ್ ಮಾಡೋಣ ಅಂತ ಹೆಲ್ಪ್ ಮಾಡಿದೆ. ಪ್ಲೇಟ್ ಎತ್ಕೊಡು ಅಂದರು, ಅದಕ್ಕೆ ಪ್ಲೇಟ್ ಎಲ್ಲೈತಿ ಅಂತ ಹುಡುಕ್ತಿದ್ದೆ. ಪ್ಲೇಟ್ ಎತ್ಕೊಟ್ಟೆ. ಎಣ್ಣೆಯಲ್ಲಿ ಕರೆದಿರೋ ಕಡಲೆಕಾಯಿನ ಒಂದು ಪ್ಲೇಟಲ್ಲಿ ಸೈಡಲ್ಲಿ ಇಟ್ಕೊಂಡ್ರಿ. ಅದಾದಮೇಲೆ ನಮ್ಮಮ್ಮ ಕಡಲೆಬೇಳೆ ಉದ್ದಿನಬೇಳೆ ಎರಡೂ ಕೊಟ್ಟರು. ಹಾಗೆ ಕರಿಬೇವು ಬೇಕು ಅಂತ ನಮ್ಮಪ್ಪ, ಕರಿಬೇವು ಅಲ್ಲೇ ಪಕ್ಕದಲ್ಲೇ ತೊಗೊಂಡು ಕರಿಬೇವು ಹಾಕಿದೆ. ಅದಾದಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವಿನ ಸೊಪ್ಪು 3 ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡಿಕೊಂಡ್ರು ನಮ್ಮಪ್ಪ. ಹಾಗೆ ನಮ್ಮಮ್ಮನೂ ನಮ್ಮ ಬುಜ್ಜಿಯವ್ರಿಗೆ ಹೇಳ್ತಾರೆ, ಅಮ್ಮ ಮಿಕ್ಕಿದ ಏನು ಕೆಲಸ ಆಯಿತು ಎಲ್ಲ ಮಾಡ್ಕೊಂಬಿಡು ಅಂತ. ಆಮೇಲೆ ಆ ಟೇಬಲ್ ಒಂದು ಸ್ವಲ್ಪ ಕ್ಲೀನ್ ಮಾಡೋದಿತ್ತು, ಅದು ಕ್ಲೀನ್ ಮಾಡ್ಕೊತಾಯಿದ್ರು ನಮ್ಮ ಬುಜ್ಜಿಯವರು. ಆನಿಯನ್ ಹಾಕಿದ್ದೀವಿ, ಬೆಳ್ಳುಳ್ಳಿ ಹಾಕಿದ್ದೀವಿ, ತೆಂಗಿನಕಾಯಿ ತುಪ್ಪ ಹಾಕಿದ್ದೀವಿ, ಕೊತ್ತಂಬರಿ ಹಾಕ್ಕೊಂಡಿದ್ದೀವಿ. ನಮ್ಗೆ ಗೊತ್ತಿಲ್ಲ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ, ನೀವು ಗೊತ್ತಿದೆ, ನೀವು ಮಾಡ್ಕೊಂಡ್ರೆ ನಮ್ಗೆ ಗೊತ್ತಾಗ ನಾವು ಮಾಡ್ಕೊಳ್ಳೋಣ. ನಮ್ಮ ಅಪ್ಪ ಜೊತೆ ನೆಕ್ಸ್ಟ್ ಲಾಗ್ ಮಾಡಿಸ್ಬೇಕು. ಬಿಟ್ಟು ಅಡುಗೆ ಮಾಡೋದು ಹೊಟ್ಟೆ ತುಂಬ ಮಾಡ್ಬೋದು. ಅಡುಗೆ ಮಾಡೋದು ಕಲ್ತ್ರೆ ಹೊಟ್ಟೆ ತುಂಬ ಊಟ ತುಂಬ ನಿಂತರೆ. ಅವಾಗವಾಗ ನಮ್ಮ ಡ್ಯಾಡಿ ಲೈಫ್ ಟಿಪ್ಸ್ ಕೊಡ್ತಾ ಇರ್ತಾರೆ ಈ ಥರ, ನಮಗೆ ಮೋಟಿವೇಶನ್ನು. ಹಂಗೆ ನನ್ನ ಟ್ಯಾಲೆಂಟ್ ತೋರಿಸೋಣ ಅಂತ ನಾನು ಬಂದೆ ಈರುಳ್ಳಿ ಕಟ್ ಮಾಡೋದಕ್ಕೆ. ಆದರೆ ಆಮೇಲೆ ಗೊತ್ತಾಯಿತು ಈರುಳ್ಳಿ ಕಟ್ ಮಾಡೋದು ಎಷ್ಟು ಕಷ್ಟ ಅಂತ. ಯಾಕಂದರೆ ಕಣ್ಣಲ್ಲಿ ನೀರು ಬೇಜಾನ್ ಬಂದುಬಿಡ್ತು. ಹಿಂದೆಗಡೆಯಿಂದ ಬುಜ್ಜಿಯವರು ನನಗೆ ಸರಿಯಾಗಿ ರೋಸ್ಟ್ ಮಾಡ್ತಾಯಿದ್ರು. ಆಮೇಲೆ ಯಾಕಪ್ಪ ಬೇಕು ಅಂದ್ಬಿಟ್ಟು ಸೀದಾ ಸಾಕು ನನಗಿಷ್ಟು ಅಂದ್ಬಿಟ್ಟು ಬಂದ್ಬಿಟ್ಟೆ ನಾನು. ಹಾಗೆ ಮಸಾಲೆ ರೆಡಿ ಮಾಡಿಕೊಂಡು ರೆಸಿಪಿನೂ ರೆಡಿ ಮಾಡ್ಕೊತಾ ಇದ್ದೀವಿ. ಆವಾಗ ನನಗೊಂದು ಫ್ಲ್ಯಾಶ್ ಆಗಿದೇನು ಅಂದರೆ, ನಮ್ಮಪ್ಪ ಯಾವುದೋ ಕಾಲದಲ್ಲಿ ನಳ ಮಹಾರಾಜ ಆಗಿರ್ಬೋದೇನೋ ಅಂತ. ಯಾಕಂದರೆ ನಮ್ಮಪ್ಪ ಏನೇ ಅಡುಗೆ ಮಾಡಿದ್ರು ಸಖತ್ತಾಗಿರುತ್ತೆ. ಅದರಲ್ಲೂ ಎಗ್ ರೈಸ್ ಅಂತೂ ನೆಕ್ಸ್ಟ್ ಲೆವೆಲಾಗಿರುತ್ತೆ. ನಿಮಗೂ ಏನಾದರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ಗಾಯ್ಸ್, ನೆಕ್ಸ್ಟ್ ವ್ಲಾಗಲ್ಲಿ ಮಾಡಿಸ್ತೀನಿ.
ಮಸಾಲ ಚಿತ್ರ ರೆಡಿ ಆಗ್ತಿರಂಗೆ ಬುಜ್ಜಿಯವ್ರಿಗೆ ಟೇಸ್ಟಿಂಗ್ ಕೊಟ್ಟರು ನಾವಪ್ಪ ಹೆಂಗೈತೆ ನೋಡಮ್ಮ ಅಂತ. ನಮ್ಮ ಬುಜ್ಜಿಯವರು ಅಪ್ರೂವಲ್ ಮಾಡಾದ್ಮೇಲೆ ಸ್ವಲ್ಪ ಜಾಗ ಕೊಡಿ ನಾನು ಒಂದೆರಡು ಶಾರ್ಟ್ಸ್ ತೊಗೊಳ್ತೀನಿ ಅಂದ್ಬಿಟ್ಟು ತೊಗೊಂಡೆ. ನಮ್ಮ ಡ್ಯಾಡಿದು ಒಂದೆರಡು ಫೋಟೋ ತೊಗೊಂಡೆ ಗೈಸ್. ಅಷ್ಟರಲ್ಲಿ ಮಸಾಲ ಚಿತ್ರಾನ್ನ ರೆಡಿ ಆಯಿತು ಗೈಸ್. ನೋಡಿ ಹೆಂಗೆ ಬಂದೈತೆ ಔಟ್ಪುಟ್ಟು ಮಸಾಲ ಚಿತ್ರಾನ್ನ ನೋಡಿ ಗೈಸ್, ಮಸ್ತಾಗೈತಲ್ಲ. ಆಮೇಲೆ ಕೊನೆಗೆ ಇನ್ನೇನು ಊಟ ಕುತ್ಕೊಳ್ಳೋ ಸಮಯ, ಹಾಗೆ ರಿವ್ಯೂ ಕೊಡೋಕೆ ಹೇಳಿದ್ರು. ರಿವ್ಯೂ ಕೊಟ್ಟೆ ಗೈಸ್, ಸಕ್ಕತ್ತಾಗಿತ್ತು ಮಾತ್ರ. ನನಗೆ ಹೆವಿ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ, ಸವಿ ರುಚಿ, ಬಹಳ ರುಚಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.